ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಅರಣ್ಯ ಪ್ರದೇಶದ ಸಾಲಿನಲ್ಲಿ ಬರುವ ಕೋನೆಗಡಿ ಗ್ರಾಮ ಪಂಚಾಯಿತಿ, ಬೈಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೀರ್ಥಕುಂಟೆ ವಾರ್ಡಿನ ಕೌಲಾಪುರ ಗ್ರಾಮದಲ್ಲಿ ಇರುವ ಖಾಸಗಿ ಕೋಳಿ ಪೌಲ್ಟ್ರಿ ಫಾರ್ಮಿನ ತ್ಯಾಜ್ಯ ಹಾಗೂ ಕೋಳಿಗಳ ವಾಸನೆಗೆ ನೊಣಗಳು ತುಂಬಾ ಜಾಸ್ತಿಯಾಗಿ ಹೆಜ್ಜೆಗಳ ದೂರದಲ್ಲಿ ಇರುವ ಅಂದಾಜು 600 ಜನಸಂಖ್ಯೆ ಇರುವ ಕೌಲಾಪುರ ವಾಡೆ ಗ್ರಾಮದ ಮನೆಗಳ ಒಳಗೆ ದಿನನಿತ್ಯ ನುಗ್ತಾ ಇದೆ. ಇನ್ನು ಈ ಕೋಳಿ ಫಾರ್ಮಿನ ತ್ಯಾಜ್ಯ ವಸ್ತುಗಳ ವಾಸನೆಯೂ ಕೂಡ ಗ್ರಾಮದ ತುಂಬೆಲ್ಲ ಹಬ್ತಾ ಇದ್ದು, ಇಲ್ಲಿ ದಿನನಿತ್ಯ ವಾಸ ಮಾಡಲು ಈ ಗ್ರಾಮಸ್ಥರು ತುಂಬಾನೇ ಹರಸಾಹಸ ಪಡಿಸಿದ್ದಾರೆ. ಇನ್ನು ಈ ನೊಣಗಳು ಎಲ್ಲೆಂದರಲ್ಲಿ ಕುಳಿತು ಇಲ್ಲಿರುವ ಪರಿಸರವನ್ನ ಹಾಳು ಮಾಡ್ತಾ ಇರೋದ್ರಿಂದ ಇಲ್ಲಿರುವ ಗ್ರಾಮಸ್ಥರು ಹಾಗೂ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ದಿನನಿತ್ಯ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಈ ಗ್ರಾಮವು ಕುಗ್ರಾಮವಾಗಿರೋದ್ರಿಂದ ಸಮೀಪವಾಗಿ ಯಾವುದೇ ಆಸ್ಪತ್ರೆ ಇಲ್ಲದ ಕಾರಣ ದೂರದ ಖಾನಾಪುರ ಅಥವಾ ಬೆಳಗಾವಿಗೆ ಹೋಗುವ ಪರಿಸ್ಥಿತಿ ಇದ್ದು, ಇವರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಈ ಖಾಸಗಿ ಕೋಳಿ ಫಾರ್ಮ್ ಪ್ರಾರಂಭ ಮಾಡಿ 16 ವರ್ಷಗಳಾದರೂ ಅಂದಿನಿಂದ ಇಂದಿನ ತನಕ ನೊಣಗಳ ಹಾವಳಿಯಲ್ಲೇ ಬದುಕ್ತಾ ಇದ್ದು, ನಮಗೆ ಏನು ಮಾಡುವುದಕ್ಕೆ ಆಗ್ತಾ ಇಲ್ಲ ಎಂದು ತಮ್ಮ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಬೈಲೂರು ಆಡಳಿತ ಮಂಡಳಿಯಿಂದ ಇದನ್ನು ಬಂದ್ ಮಾಡಿಸುವುದಕ್ಕೆ ಠರಾವು ಪಾಸ್ ಮಾಡಿ ತಹಶೀಲ್ದಾರ್ ಹಾಗೂ ಡಿಸಿವರೆಗೂ ಮನವಿ ಸಲ್ಲಿಸಿದ್ರು. ಇದರಿಂದ ಎಲ್ಲ ಅಧಿಕಾರಿಗಳು ಬಂದು ಹೋದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲವಂತೆ. ಆದ್ದರಿಂದ ಇಂದು ಇವರ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಖಾನಾಪುರ ಶಾಸಕ ವಿಠಲ್ ಹಾಲ್ಗೇಕರ್ ಹಾಗೂ ಬೆಳಗಾವಿ ಜಿಲ್ಲಾಧಿಕಾರಿಗಳು ಆದ ಶ್ರೀ ಮೊಹಮ್ಮದ್ ರೋಷನ್, ಬೆಳಗಾವಿ ಉಪ ವಿಭಾಗದ ಅಧಿಕಾರಿಗಳು ಆದ ಶ್ರವಣ ನಾಯ್ಕ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಏನಿವತ್ತು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬೈಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಂದ್ ರೀತಿ ತೀರ್ಥಕುಂಟೆ ವಾರ್ಡ್ನ ಒಂದ್ ರೀತಿ ಕೌಲಾಪುರ ವಾಡೆಗೆ ಬಂದಿದ್ದೀವಿ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಜನತೆಗೆ ಇಲ್ಲಿರ್ತಕ್ಕಂಥ ಕೋಳಿ ಫಾರ್ಮ್ ನಿಂದ ಬರ್ತಕ್ಕಂಥ ನೊಣಗಳ ಒಂದು ಹಾವಳಿನೇ ಎಲ್ಲ ಒಂದ್ ಕಡೆ ಜಲ್ವಂತ ಸಮಸ್ಯೆಯಾಗಿ ಮಾರ್ಪಟ್ಟಿದೆ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಯಾವುದೋ ಒಬ್ಬ ಪ್ರಬಲ ವ್ಯಕ್ತಿ ಅಂತೆ ಅವರು ಕೋಳಿ ಫಾರ್ಮ್ ಸ್ಟಾರ್ಟ್ ಮಾಡ್ಬಿಟ್ಟು ಕಳೆದ ಒಂದು 16 ವರ್ಷಗಳಿಂದ ಇಲ್ಲಿರ್ತಕ್ಕಂಥ ಒಂದ್ ರೀತಿ ತನ್ನ ಕೋಳಿ ಫಾರ್ಮ್ ನಿಂದ ಬರ್ತಕ್ಕಂಥ ತ್ಯಾಜ್ಯ ವಸ್ತುಗಳಿಂದ ನೊಣಗಳು ಉತ್ಪತ್ತಿಯಾಗಿ ಇಲ್ಲಿರ್ತಕ್ಕಂಥ ಜನತೆಗೆ ಸಾಕಷ್ಟು ಅನಾರೋಗ್ಯಕ್ಕೆ ಹೆಚ್ಚು ಇದಾಗ್ತಾ ಇದೆ. ಮತ್ತೆ ಇದರಿಂದ ಸಾಕಷ್ಟು ಜನ ನೊಂದಿದ್ದಾರೆ, ಬೆಂದಿದ್ದಾರೆ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಜನತೆ ಸಹ ಸಾಕಷ್ಟು ಬೇಸತ್ತಿದ್ದಾರೆ. ಇದರಿಂದ ಬೇಸತ್ತು ಸಾಕಷ್ಟು ಅಧಿಕಾರಿಗಳಿಗೆ ಮನವಿ ಸಹ ಕೊಟ್ಟಿದ್ರಂತೆ. ಆದ್ರೆ ಯಾರು ಸಹ ಇಲ್ಲಿವರೆಗೂ ಸಹ ಏನು ಇದ್ ಮಾಡಕ್ ಆಗಿಲ್ವಂತೆ. ಹಾಗಾಗಿ ಮನವಿ ಮೇರೆಗೆ ಬಂದು ಭೇಟಿ ಕೊಟ್ಟಿದ್ದೀನಿ. ಬನ್ನಿ ವೀಕ್ಷಕರೇ, ಇಲ್ಲಿರ್ತಕ್ಕಂಥ ಜನ ಏನ್ ಹೇಳ್ತಾರೆ ಅನ್ನೋ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಪಂಚಾಯತ್ ಒಳಗ ವಾರ್ಡ್ ನಂಬರ್ 7 ಒಳಗ ತೀರ್ಥಕೊಂಡೆ ಕೌಲಾಪುರ ಒಳಗ ಇರ್ತೀವಿ. ಇಲ್ಲಿ ನಮ್ಮ ಊರದಿಂದ 30 ಫೂಟ್ ಡಿಸ್ಟೆನ್ಸ್ ಐತ್ರಿ. ಅಲ್ಲಿ 30 ಫೂಟ್ ಡಿಸ್ಟೆನ್ಸ್ ಒಳಗ ಅವ್ರ 16 ವರ್ಷ ಮೊದ್ಲೆ ಪೋಲ್ಟ್ರಿ ಫಾರ್ಮ್ ಹಾಕಿದಾರು. ಅದು ನಮ್ಮ ಊರಿಗೆ ಮಂದಿಗೆ ಅವ್ರ ಏನ್ ಹೇಳಿದಾರ, ನಾವು ಪೋಲ್ಟ್ರಿ ಬಿಟ್ರಿ ಏನ್ ಹೇಳಿಲ್ರಿ, ಹಿಂಗ ಬಿಸ್ನೆಸ್ ಮಾಡ್ತೇವೆ ಅಂತ ಅವ್ರ ಸೆಡ್ ಹಾಕಿದಾರ್ರಿ. ನಮ್ಮ ಊರಿನ ಮಂದಿ ಸಾದಾ ಮಂದಿ ಅವ್ರಿಗೇನ್ ಗುರ್ತಾಗಿಲ್ಲ. ಅವ್ರ ಪೋಲ್ಟ್ರಿ ಹಾಕ್ಯಸ 1 ಲಕ್ಷ ಕೋಳಿ ಸಾಕಿದಾರಲ್ಲಿ. ಈಗ ಮುಂದೆ ಹೇಳ್ರಿ, ಈಗ ಏನ್ ಸಮಸ್ಯೆ ಐತೆ? ಈಗ ಸದ್ಯ ನಮ್ಗ ಈ ಊರಿಗೆ ನೊಣ ವಾಸನೆ ಬಾಳ ದಿವ್ಸ 16 ವರ್ಷದಿಂದ ಆಗೈತಿ. ಅದು ನಾವು ಬಂದ್ ಮಾಡ್ಲಿಕ್ಕೆ 16 ವರ್ಷದಿಂದ ಪ್ರಯತ್ನ ಮಾಡ್ತಿದೀವಿ. ಅದು ಗ್ರಾಮ ಪಂಚಾಯತ್, ತಹಶೀಲ್ದಾರು, UO, CS, AC, DHO, THO ಮತ್ತ DC ಸಾಹೇಬ್ರಿಗೆ ಅಧಿಕಾರಿಗಳು ಬಂದವ್ರ ಇಲ್ಲೇ ಬಂದಿದ್ರಿ. ಇಲ್ಲೇ ಪಾಲಕ್ ಮಂತ್ರಿ ಸತೀಶ್ ಜಾರಕಿಹೊಳಿ ಬಂದಿದ್ರಿ. ಅವ್ರು ಬಂದು ಸಹ ಏನ್ ಮಾಡಿಲ್ಲ. ಬಂದ್ ಮಾಡ್ತೇವೆ, ಬಂದ್ ಮಾಡುನು ಹಿಂಗ ನಡ್ದೈತ್ರಿ. ಇದು 16 ವರ್ಷ ನಡ್ದೈತ್ರಿ. ಈಗೂ ಸದ್ಯ ಗ್ರಾಮ ಪಂಚಾಯತ್ ಅವ್ರದ ಲೈಸೆನ್ಸ್ ರದ್ದು ಮಾಡಿದೈತಿ. ಆದ್ರೂ ಅವ್ರ ವಿದೌಟ್ ಪರ್ಮಿಷನ್ ಹಂಗ ನಡೆಸ್ತಾರ. ಮತ್ತು ತಾಲೂಕಾ ಪಂಚಾಯತ್ ರದ್ದು ಮಾಡಿದೈತಿ, ತಹಶೀಲ್ದಾರು ರದ್ದು ಮಾಡಿದಾರ. मत ಎಲ್ಲರೂ ಬಂದ್ ಮಾಡ್ತೇವೆ ಹೇಳತಾರು. खायला मिळेना, पोरा बाळांना काही खाऊ देना, अशा पित्तला अशा निस्त्या जेवणात असा ढीक पडताय. सोनूबाई पाहिजे, बंद झाला तर आमची मुलं जगणार नव्हते, मुलं मरणार. अशी ಹೇಳಿ ನಿಮ್ಮ ಹೆಸರು? ಸಕ್ಕುಬಾಯಿ ಪಾಟೀಲ್, ಗ್ರಾಮ ಪಂಚಾಯತ್ ಮೆಂಬರ್. ಹೇಳ್ರಿ ಮೇಡಮ್, ಏನ್ ಸಮಸ್ಯೆ? ಸಮಸ್ಯೆ ಅಂದ್ರೆ ಸರ್, ಇಲ್ಲಿ ಕೋಳಿ ಫಾರ್ಮ್ ನಮ್ಮ ಒಂದ್ 30 ಫುಟ್ ಅಂತರ ಇಲ್ಲ ಸರ್. ನಮ್ಮ ಊರ ಹತ್ತಿರ ಐತ್ರಿ ಸರ್. 16 ವರ್ಷದಿಂದ ಇದ ನಡೆಸಿರಿ ಸರ್. 16 ವರ್ಷದಿಂದ ನಾವ್ ಸರ್ ದಿನ ಸರ್ ಹೋರಾಟ ಮಾಡತ್ತೀವಿ ಸರ್. ಇನ್ನ ಮಟ್ಟ ಯಾರು ಅಧಿಕಾರಿ ಯಾರು ಇರ್ಲಿ ಸರ್, ತಹಶೀಲ್ದಾರ್ ಇರ್ಲಿ, DC ಸರ್ ಇರ್ಲಿ. ಅದು ತಹಶೀಲ್ದಾರ್ ಇವತ್ತು ಕೆಲಸ ನಮ್ದ ಅವ್ರು ಮಾಡಿದಾರಿ. DC ಸರ್ ನಾವು ಎಷ್ಟು ಜನ, ನಾವು 50 ಜನ ಅವ್ರ ಆಫೀಸ್ದಾಗ ಹೋಗ್ತೇವೆ, ನಾಳೆ ಬರ್ತೀವಿ ಇನ್ನ ಮಟ್ಟ ಅವ್ರು ಬಂದಿಲ್ಲ ಸರ್. ನಮ್ಗೆ ಆಶ್ವಾಸನ ಅಷ್ಟೋ ಕೊಡತ್ತರ ಸರ್. ಇಷ್ಟ ಸರ್ ನಮ್ಮ ಊರ್ ಜನ 1500 ಜನ ಐತ್ರಿ ಸರ್. ಅವ್ರ ಆರೋಗ್ಯ ಅದು ಅವ್ರ ಕಾಳಜಿ ಇಲ್ಲ ಸರ್. ಅವ್ರದ ಅವ್ರ ಅಜಿತ್ ಲೂಕರ್ ಅಂತೇಳಿ ಅವ್ರದ ಪರವಾಗಿ ಸರ್ ಅವ್ರ ಕೆಲಸ ಮಾಡ್ತಾರಂತ ನಮ್ಮ ಇದು ಅಭಿಪ್ರಾಯ ಐತ್ರಿ ಸರ್. ಹಂಗಲ್ಲ ಮೇಡಮ್, ಒಂದ್ ನಿಮಿಷ. ಈಗ ಕೋಳಿ ಫಾರ್ಮ್ ಅವ್ರಿಗೆ ನೀವೇನೋ ವಿನಂತಿ ಮಾಡ್ಕೊಂಡಿದ್ರೆ ಏನೇನ್ ಸಮಸ್ಯೆ ಆಗ್ತಾ ಇತ್ತು ಅದ್ರ ಬಗ್ಗೆ ಹೇಳಿ.
ಸರ್ ಅದು ಸಮಸ್ಯೆ ಅಂದ್ರೆ ಸರ್ ನಮ್ಮ ಇದು ಹುಡುಗರಿಗೆ ಕೆಂಪ ಅವ್ರ ನನ್ನಗಳು ಬಾಳ ಆಗಿದ್ರಿ ಸರ್. ಹಾ. ಅದ್ರ ಮೇಲೆ ಸರ್ ಅವ್ರು ಊಟ ಮಾಡೋ ಟೈಮ್ದಾಗ ಸರಿಯಾಗಿ ಊಟ ಮಾಡಂಗಿಲ್ಲ. ಹಾ. ಅವ್ರು ಮತ್ತ ಇದು ಜ್ವರ ಬರ್ತಿತ್ರಿ ಸರ್. ಹಾ. ಮತ್ತ ಅದು ಸ್ಕೂಲ್ ಒಳಗ ಸರ್ ಹಾ. ಹಾಲು ಕುಡಿಯೋ ಟೈಮ್ದಾಗ ಅದು ನನ್ನ ಬಿತ್ತಿತ್ರಿ. ಹಾ. ಅದು ಕುಡಿಯಂಗಿಲ್ಲ ಸರ್. ಹಾ. ಮತ್ತ ಒಂದ್ ಸಣ್ಣ ಹುಡುಗರಿಗೆ ಮನ್ಯಾಗ ಹಾಕಿದ್ರಿ ಅಂದ್ರ ಸರ್ ನನ್ನ ಹಾ. ಅವ್ರಿಗೆ ಆಡಾಡಕ ಅದು ಇದು ಇಲ್ಲ ಸರ್. ಹಾ. ಬಾಳ್ ನನಗಳು ಐತ್ರಿ ಸರ್. ಅದ್ರಾಗ ಟಾಯ್ಲೆಟ್ ಹಾಕ್ತಿತ್ರಿ ಸರ್. ಹಾ. ಮತ್ತು ಅದು ಕೆಂಪ ಇದು ಸರ್ ಡೆಂಗು ಹ್ಮ್. ಅದು ಆಗ್ತಿತ್ರಿ ಸರ್. ಹ್ಮ್. ಅದು ಅಂದ್ರ ಒಟ್ ಆರೋಗ್ಯ ಬಾಳ ತೊಂದ್ರೆ ಆಗತ್ತಿರಿ ಸರ್ ನನ್ನ ಸಂಬಂಧ. ಹಾ. ಅದು ಮತ್ತೆ ಎಷ್ಟು ನಾವು ಜನಸಂಖ್ಯೆ ಇದೆ ಇಲ್ಲಿ? ಇದು ಸರ 600 ಸರ್. 600. 600 ಜನಸಂಖ್ಯೆ ಐತ್ರಿ ಸರ್. ಅಲ್ಲ ಈಗ ನಿಮ್ದೇನು ಗೊತ್ತಾಯ್ತಾ ಇವ್ರಿಗೆ ಏನ್ ಬಂದ್ ಮಾಡ್ಬೇಕು ಅಂತಾನೇನೋ ಅಥವಾ ಹಾ, ನೊಣಗಳು ಕಂಟ್ರೋಲ್ ಮಾಡ್ಬೇಕು ಅಂತ? ಸರ್ ಅದು ನಾವ್ ಅವ್ರು ಹೇಳಿದ್ರಿ ಸರ್ ಬಾಳ ಸಲ ಹೇಳಿದ್ರ ಅವ್ರ. ಹಾ. ನಾವು ನನ್ನಗಳು ಕಂಟ್ರೋಲ್ ಮಾಡ್ತೇವೆ ಹಂಗ ಔಷಧ ಹೊಡಿತೇವೆ. ಹಾ. ಆ ಔಷಧ ಅವ್ರು ಹೊಡಿತಾರ ಅದ್ರ ಮೇಲೆ ಬಾಳ ಇದು ಬರ್ತಿತ್ರಿ ನಮ್ ಸರ್. ಮತ್ತ ಹಾ. ಅದ ಅಲ್ಲಿ ಔಷಧ ಹೊಡಿದ್ರ ಅಂದ್ರ ಆ ವಾಸನೆ ನಮ್ ಊರಿಗೆ ಬರ್ತಿತ್ರಿ ಸರ್. ಹಾ. ಆ ವಾಸನೆ ಅದು ಇದು ಫವಾರ್ನಿ ಇದು ಮಾಡ್ತಾರಲ್ಲ ಸರ್. ಹಾ. ಅವ್ರದ್ದು ವಿಷಾರಿ ಹಾ. ವಿಷಾರಿ ಫವಾರ್ನಿ ಮಾಡ್ತಾರೆ. ಅದ ಇದು ಗಾಳಿ ಬಂತ ಹಾ. ಆ ಸರ್ ಕೆಂಪ್ ಆಗ್ತಿತ್ರಿ ಹುಡುಗರಿಗೆ ಸರ್, ಆರೋಗ್ಯಕ್ಕೆ. ಆರೋಗ್ಯಕ್ಕೆ ಸರ್. ಹಾ. ಅದಕ್ ಸಂಬಂಧ ಅವ್ರು ನಾವು 14 ವರ್ಷ ಅದನ್ನ ನೋಡಿದೇವಿ. ಹಾ. ನಮ್ ದುಡ್ಡು ನಿಮ್ಮ ಹೆಸರು? ನಮ್ಮ ಮಾಲು ಶಿಂದೆ. ಹಾ. ಹೇಳಿ ಅಜ್ಜವ್ರೆ ಏನೇನ್ ಸಮಸ್ಯೆ ಐತೆ? ಸಮಸ್ಯೆ ಅಂದ್ರ ಏನ್ರಿ, ಹಾ. ನಮ್ ಹುಡುಗರ್ಗೆ ಹಾ. ನೋನ ಹಾ. ಬಾಳ ಇದು ಮಾಡಾಕತ್ತಾವ. ಹಾ. ಇವತ್ತು ನಮ್ದ 2 ಹುಡುಗರು ದವಾಖಾನ್ಯಾಗ ಅದಾವ್ರಿ. ಹಾ. ಹ ಇವತ್ ಅದಾವ್ರಿ. ಹಾ. ಹ ಆಗಾಕತ್ತಾವ್ರಿ. ಹಾ. ನಮ್ಗೆ ಬಾಳ ತ್ರಾಸ ಆಗಾಕತ್ತಾವ. ಇದು ಬಂದ್ ಆಗ್ವಾಲು. ಯಾವಾಗಿಂದ ಸಮಸ್ಯೆ ಐತೆ ಅಜ್ಜ? ಈ 16 ವರ್ಷದಿಂದ ಸಮಸ್ಯೆ ಮತ್ತ ಅದಾವ್ರಿ. ಅವಾಗಿಂದ ಯಾಕೆ ಸುಮ್ನೆ ಇದ್ರಿ ಅಜ್ಜ? ಬಾಳ ಸಾರಿಗೆ ಮಾಡಿ ನೋಡೇವ್ರಿ. ಯಾರು ನಿಮ್ ಕಣ್ ತೆರೀಲಿಲ್ಲ? ಈ ಕಣ್ ತೆಗ್ದಿಲ್ರಿ. ಹಾ. ಯಾರು ಕಣ್ ತೆಗ್ದಿಲ್ರಿ. ಹಾ. ಇನ್ನೂ ಮಟ ಹಾ. ಅದ ಏನ್ ಅವ್ರದ ಚಾಲು ಐತಿ ಅದ ಇಟ್ಟಿದಾರ. ಹಾ. ಇಷ್ಟ ಗೊತ್ತಾಯ್ತ್ರಿ. ಹೇಳಿ ಸರ್ ನಿಮ್ಮ ಹೆಸರು? ಹಾ. ತಕ್ಕು. ತಕ್ಕು. हम्म। ಹೇಳಿ ಸರ್ ಏನ್ ಸಮಸ್ಯೆ? प्रॉब्लेम क्या? घरी काय हे आता कसला प्रॉब्लेम हे माश्या लई हो नुसत्या अशा अशा चोळताना हे पाण्यात आहेत माशी. हा. हा हा. मग काय करायचं? आमच्या सारख्याला काय होत नाही, जायत नाही. हा. काय करायचं हा. हे आम्ही म्हणतो. दुसरं काय नाही आमच्याकडे. ಜನಪ್ರತಿನಿಧಿ MLA ಹಾ? MLA ಜನಪ್ರತಿನಿಧಿಗಳು ಏನ್ ಮಾಡ್ತಾವ್ರೆ? ಹಾ. हा ಹಾ. काय आपला आमदार तुमचे गावातले क्या करते ते बाहेरचा आमदार क्या करते हा. बाहेरचं आणि कुठलं काय हे असंच की. हा. हा तुम्ही आला साहेब तसंच सगळं हे कुठं हे बोललं ते बोललं गेलं झालं. ತಮ್ಮ ಹೆಸರು? ನಮ್ಮ ಹೆಸರು ವಾಗುದುಂಡು ಪಾಟೀಲ. ಹಾ. ನಾವು ಇದು ಇಲ್ಲೇ ಕೊಲ್ಲಾಪುರವಾಡ ನಮ್ದು ಊರು. ಓಕೆ. ಇದು ನಾವು ಇರ್ತೇವ್ರಿ. ಹಾ. ಇದು ಪೋಲ್ಟ್ರಿ ಫಾರ್ಮ್ ಸುಮಾರು ಒಂದು 16 ವರ್ಷದಿಂದ ಇಲ್ಲೇ ಚಾಲು ಐತಿ. ಓಕೆ. ಅವಾಗಿಂದ ನಾವು ಎಲ್ಲ ಹೋರಾಟ ಮಾಡ್ತಾ ಇದೀವಿ. ಓಕೆ. ಅದು ಖರೆ ಸಕ್ಸಸ್ ಆಗ್ಲಿಲ್ಲ. ಹಾ. ಇದು ಇಲ್ಲೇ ನೆನ್ನಗಳು ಸ್ಮೇಲು ಹಾ. ಬಂದ್ ಕ್ಯಾಸ ಇಲ್ಲೂ ಸ್ವಲ್ಪ ಮಂದಿ ನಮ್ ಜನರಿಗೆ ಬಾಳ ತೊಂದ್ರೆ ಆಗ್ತೈತ್ರಿ. ಹಾ. ಹಾ. ಒಟ್ಟಾರೆ ಹಾ. ಯಾವ್ದೋ ಪರಿಸ್ಥಿತಿಯಲ್ಲಿ ಇದು ಪೋಲ್ಟ್ರಿ ಫಾರ್ಮ್ ಬಂದ್ ಆಗ್ಬೇಕು. ಹಾ. ಹಾ ಬ್ಯಾಕೆ ಸಾಕಷ್ಟು ಹೇಳ್ತಾರಿ ಇದು ಮಾಡ್ತೇವ ಅದು ಮಾಡ್ತೇವ ಏನ್ ಬೇಡ, ಉಳ್ಕಿದ ಯಾವ್ದು ಪ್ರೊಜೆಕ್ಟ್ ಮಾಡ್ಲಿ. ಹಾ. ಖರೆ ಇದು ಏನ್ ಕೋಳಿ ಫಾರ್ಮ್ ಜೆ ಸಾಕೋದು ವ್ಯವಸಾಯ ಐತ್ಲ, ಹಾ. ಅದು ಬಂದ್ ಮಾಡಿದ್ರೆ ಬಾಳ ಒಳ್ಳೆ. ಇದು ಒಂದ್ ಊರ್ದು ಸ್ವಲ್ಪ ಚಲೋ ಆಗ್ತೈತ್ರಿ. ಊರ್ದು ಜನಂದು ಇರುದು ಸಣ್ಣ ಮಕ್ಕಳಿಗೂ ಹೆಂಗಸರ್ ಮಂದಿಗೂ ಎಲ್ಲಾರ್ಗಿ ಸ್ವಲ್ಪ ಚಲೋ ಆಗ್ತೈತಿ. ಅದಕ್ಕಾಗಿ ಏನೋ ಪರಿಸ್ಥಿತಿಲಿ ಈ ಕೌಲಾಪುರ ವಾಡದ ರಹಿವಾಸಿ. ನಮ್ಮ ಊರ ಹತ್ತಿರನೇ ಬೇರೆ 30 ಅಡಿ ಅಂತರನಲ್ಲಿ ಒಂದು ಪೋಲ್ಟ್ರಿ ಫಾರ್ಮ್ ಇದೆ, ಕ್ವಾಲಿಟಿ ಅನಿಮಲ್ ಫೀಡ್ಸ್. ಅಜಿತ್ ಲೋಕೋರ್ ಬೆಳಗಾವದ ಮಾಲಕ ಒಬ್ಬನ. ಅವನು ಇಲ್ಲಿ ಕೋಳಿ ಸಾಕಾಗ್ತಾನೆ. ಕಳೆದ 16 ವರ್ಷದಿಂದ ಇಲ್ಲಿ ಪೋಲ್ಟ್ರಿ ಫಾರ್ಮ್ ಚಾಲು ಇದೆ. ನಾವು 16 ವರ್ಷದಿಂದ ಪ್ರತಿ ಆಫೀಸ್ಗೆ ಹೋಗಿ ಸರ್ ಅರ್ಜಿ ಕೊಟ್ಟಿದೀವಿ. 16ನಲ್ಲಿ ಬಹುಶಃ 2016ನಲ್ಲಿ ತಹಶೀಲ್ದಾರ್ ಸಾಹೇಬರು ಮತ್ತು ನಮ್ಮ ವಿಡಿಯೋ ಕೂಡಿ ಎಲ್ಲರೂ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಕೂಡಿ ಅವ್ರದ್ದು ಲೈಸೆನ್ಸ್ ರದ್ದು ಮಾಡಿದ್ದಾರೆ. ಆದ ನಂತರ 1 ವರ್ಷ ಅವರು ಬಂದ್ ಮಾಡಿದ್ರು ಪೋಲ್ಟ್ರಿ, ಮತ್ತೆ ಸ್ಟಾರ್ಟ್ ಮಾಡಿದ್ರು. ಈ ವರ್ಷ ಮತ್ತೆ ನಾವು 2 ತಿಂಗಳಿಂದ ಈ ಸಮಸ್ಯೆ ಎಲ್ಲ ಆಫೀಸರ್ಸ್ಗೆ ತಿಳಿಸಿದ ನಂತರ ನಮ್ಮ ಪಂಚಾಯತ್ ಅವರು, ನಮ್ಮ ತಹಶೀಲ್ದಾರ್ ಸಾಹೇಬರು, DHO ಎಲ್ಲ ಆರೋಗ್ಯ ಅಧಿಕಾರಿ ಬಂದು ಪರಿಶೀಲನೆ ಮಾಡಿ ಈ ಜನರಿಗೆ ಈ ವಾಸನೆ ನೊಣಗಳ ಪ್ರಾಬ್ಲಮ್ ಇದೆ ನೋಡಿ ಅವ್ರದ ಲೈಸೆನ್ಸ್ ರದ್ದು ಮಾಡಿದಾರ ಅನ್ನೋದು ರಿಪೋರ್ಟ್ ಬರ್ದಾರ. ಮತ್ತ 15 ದಿವಸ ಹಿಂದ್ಗಡೆ ತಹಶೀಲ್ದಾರ್ ಸಾಹೇಬರು ನಮ್ಮ ಎಲ್ಲ ಅಧಿಕಾರಿಗಳು ಬಂದು ಲಾಕ್ ಹಾಕ್ತಿವಿ ಅಂತ ಬಂದಿದ್ರು. ಆ ನಂತರ ಬಹುಶಃ ಏನೋ 3 ದಿವಸ ಟೈಮ್ ಕೊಟ್ಟು ಹೋಗಿದಾರ.
ಅದು 15-20 ದಿವಸ ಆದ್ರೂ ಲಾಕ್ ಹಾಕಿಲ್ಲ, ಒಟ್ಟಾರೆ ಬಂದ್ ಮಾಡಿಸ್ಬೇಕು. ಒಟ್ಟಾರೆ ಬಂದ್ ಮಾಡ್ಬೇಕ, ಇಲ್ಲದ್ರೆ ನಮ್ಗಾದ್ರೂ ಶಿಫ್ಟ್ ಮಾಡ್ಬೇಕ. ಅಂದ್ರೆ ಬಹಳ ಬೇಜಾರ್ ಬಂದೈತಿ. ಇಲ್ಲಿ ಗ್ರಾಮನ ಆದ್ರೂ ಶಿಫ್ಟ್ ಮಾಡ್ಬೇಕು. ಅವ್ರಿಗೆ ಆಗ್ಲಿಲ್ಲದ್ರೆ ಪೋಲ್ಟ್ರಿ ಫಾರ್ಮ್ ಶಿಫ್ಟ್ ಮಾಡ್ಲಿಕ್ಕೆ ಆಗಿಲ್ಲದ್ರೆ ನಮ್ ಗ್ರಾಮ ಆದ್ರೂ ಶಿಫ್ಟ್ ಮಾಡ್ಬೇಕು. ಅಟ್ಲೀಸ್ಟ್ 30-35 ಹುಡುಗರು ಅದಾರ ಸರ್. 30 ವರ್ಷ ದಾಟಿದ ಅವ್ರ ಮದ್ವೆ ಆಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ನೋನ್ಗಳ ಇಷ್ಟ ಸಮಸ್ಯೆ ಅಂದ್ರೆ ಸ್ಮೆಲ್ ಬರ್ತದ, ಅವ ಕೋಳಿ ನಾಯ್ಸ್ ಸೌಂಡ್ ಬರ್ತದ, ಬಾಳ ಅಂದ್ರೆ ಬಾಳ ಪ್ರಾಬ್ಲಮ್. ಊಟ ಮಾಡ್ಲಿಕ್ಕೆ ಬರುದಿಲ್ಲ. ಒಟ್ಟಾರೆ ವೀಕ್ಷಕರೇ ಇವಿಷ್ಟು ಗೊತ್ತಾಯ್ತಲ್ಲ. ವಿಶೇಷವಾಗಿ ಏನು ಈ ಒಂದು ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಖಾನಾಪುರ ತಾಲೂಕಿನ ಬೈಲೂರು ಒಂದ್ ರೀತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ತೀರ್ಥಕುಂಟೆ ಒಂದ್ ರೀತಿ ವಾರ್ಡ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಕೌಲಾಪುರ್ ವಾಡೆಯ ಒಂದ್ ರೀತಿ ಜನಗಳ ಒಂದ್ ರೀತಿ ನೋವಿನ ಕತೆ. ವಿಶೇಷವಾಗಿ 16 ವರ್ಷಗಳಿಂದ ಸಮಸ್ಯೆಗಳಿದ್ಯಂತೆ. ವಿಶೇಷವಾಗಿ ಏನ್ ಮಾಡ್ತಾ ಇದಾರೆ, ವಿಶೇಷವಾಗಿ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಏನ್ ಮಾಡ್ತು, ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಏನ್ ಮಾಡಿದ್ರು, ಯಾಕೆ ನಿಮ್ಗೆಲ್ಲಾ ಮನವಿ ಪತ್ರಗಳು ಕೊಟ್ಟರು ಸಹ ಇಲ್ಲಿ ಯಾಕೆ ಇದ್ ಮಾಡಿಲ್ಲ, ಯಾಕೆ ಆ ಪ್ರಬಲ ವ್ಯಕ್ತಿಗೆ ಏನಾದ್ರು ಮಣಿದ್ರ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಮಾನ್ಯ DC ಸಾಹೇಬ್ರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ, ತಾವು ತುಂಬಾ ಕಾರ್ಯ ಪ್ರವೃತ್ತರಾಗಿದ್ದೀರಾ. ದಯವಿಟ್ಟು ತಮ್ಮ ಬಗ್ಗೆ ಒಳ್ಳೆ ಹೆಮ್ಮೆ ಇದೆ. ದಯವಿಟ್ಟು ಇನ್ಮೇಲಾದ್ರೂ ಸಹ ದಯವಿಟ್ಟು ಈ ವರದಿ ನೋಡಿದ ತಕ್ಷಣ ಕೂಡಲೇ ಭೇಟಿ ಕೊಡಿ. ದಯವಿಟ್ಟು ಇಲ್ಲಿ ಆಗ್ತಿರ್ತಕ್ಕಂಥ ಒಂದ್ ರೀತಿ ವಸ್ತುಸ್ಥಿತಿ ಪರಿಶೀಲನೆ ಮಾಡಿ ದಯವಿಟ್ಟು ವಾಸ್ತವಕ್ಕೆ ಕಂಡು ಬಂದಲ್ಲಿ ದಯವಿಟ್ಟು ಅದನ್ನ ಬಂದ್ ಮಾಡಿಸಿ, ದಯವಿಟ್ಟು ಈ ಕೌಲಾಪುರ ವಾಡೆ ಗ್ರಾಮದ ಜನತೆನ ರಕ್ಷಿಸಿ ಅಂತ ಹೇಳ್ಬಿಟ್ಟು ಈ ಸ್ಟೋರಿನ ಅದ ಕಾರಣ ಏನ್ ಬೇರೆ ಅಡ್ಜಸ್ಟ್ಮೆಂಟ್ ಮಾಡಿ ಇದು ಸರಿ ಮಾಡ್ಬೇಕು. ಹಾ ಸರ್, ಈಗ ಟೋಟಲ್ 600 ಈ ಉದ್ಯೋಗ ಸೃಷ್ಟಿ ಮಾಡಿದ ಇವ್ರು ಏನ ಅಲ್ಲೇ ಸ್ವಲ್ಪ ಶಿಫ್ಟ್ ಮಾಡಿ ಅವ್ರಿಗೆ ಮಾಡಿದ್ರೆ ಬರೋಬರ್ ಆಗ್ತದೆ. ಇದು ಪೈಲಾ ಏನ ಪರ್ಮಿಷನ್ ಕೊಟ್ಟಿದ್ದಿಲ್ಲ, ಇದು ರಾಂಗ್ ಅದಾರ. ಇದು ಟೋಟಲಿ ಈಗ ಮನ್ಯಾಗ ಅಂದ್ರ ಊರಾಗ ಬಂದು ಇದು ಸ್ವಲ್ಪ ಊರದಿಂದ ದೂರ ಇದ್ರ ಅದ ಪ್ರಾಬ್ಲಮ್ ಬರಂಗಿಲ್ಲ. ಈಗ ಅವ್ರದ್ದೇನು ಸಮಸ್ಯೆ, ನೊಣಗಳ ಸಂಖ್ಯೆ ತುಂಬಾ ಜಾಸ್ತಿ ಇದೆ, ಸ್ಥಳೀಯ ಹತ್ರವಾಗಿ ಎಲ್ಲೂ ಹಾಸ್ಪಿಟ್ಲ್ ಇಲ್ಲ, ದಯವಿಟ್ಟು ನಮ್ಮನ್ನು ರಕ್ಷಣೆ ಮಾಡಿ ಅಂತ ಹೇಳ್ತಾರೆ ಸರ್ ಅವರು. ಸರಿ ಅದಾರ ಇದು ಸರಿ ಅದಾರ. ಯಾಕಂದ್ರ ಅದ ಪೈಲಾ ಏನ ಗ್ರಾಮ ಪಂಚಾಯತ್ ಕೊಟ್ಟಿದ್ದಿಲ್ಲ ಇದು ಪರ್ಮಿಷನ್, ಇದು ರಾಂಗ್ ಅದಾರ. ಮೊದ್ಲು ಕೊಟ್ಟಿರೋದು ಪೈಲಾ ಪರ್ಮಿಷನ್ ಕೊಟ್ಟಿದ್ದೆ ಇವ್ರಿಗೆ ಈ ಗ್ರಾಮ ಪಂಚಾಯತ್ ಬೈಲೂರು. 16 ವರ್ಷದಿಂದ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಸರ್. 16 ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ ನಾವು ಅಂತ ಹೇಳ್ತಾರೆ ಸರ್ ಅವರು. ಅದೇ ಪರ್ಮಿಷನ್ ಕೊಟ್ಟ ಮೇಲೆ ಇದು ಪ್ರಾಬ್ಲಮ್ ಬಂತ. ಈಗ DC ಸರಿ ಮಾಡ್ತಾರ ಇದು. ಆ ದಿನ ಹೇಳಿದೆ ಇದು ನೀವು ಹೋಗಿ ಸ್ವಲ್ಪ ನೋಡು, ಇದು ಇವ್ರಿಗೆ ಪವರ್ ಅದ ಇದು ಕ್ಯಾನ್ಸಲ್ ಮಾಡಕ್. ಸರ್, ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ ತಾವೇನಾದ್ರು ಖುದ್ದಾಗೇನ ಭೇಟಿ ಕೊಡ್ತೀರಾ ತಾವು ಕಾಲಾವಕಾಶ ಮಾಡ್ಕೊಂಡು? ಅದ ಮಾಡ್ತೇವ, ಈಗ ಬಂದಿಲ್ಲ ಈ ತನಕ. ಸರ್, ಅದ ಅಲ್ಲೇ ಅದಲ್ಲ, ಬೆಂಗಳೂರಿಂದ ಬರ್ತೀವಿ ಈಗ. ಸರ್ ರಸ್ತೆದು ಸ್ವಲ್ಪ ಸಮಸ್ಯೆ ಇದೆ ನೋಡಿ ಸರ್, ಪ್ಲೀಸ್ ಸರ್ ಬಗೆಹರಿಸ್ಕೊಡಿ ಸರ್, ಪ್ಲೀಸ್ ಸರ್. ಓಕೆ ಸರ್ ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ಬೆಳಗಾವಿ ಜಿಲ್ಲೆಯ ಅತ್ಯಂತ ದೊಡ್ಡ ತಾಲೂಕು, ಭೌಗೋಳಿಕವಾಗಿ ರಾಜ್ಯದಲ್ಲೇ ದೊಡ್ಡ ತಾಲೂಕು ಅಂದರೆ ಖಾನಾಪುರ ಅಂದರೆ ತಪ್ಪಾಗಲಾರ್ದು. ಈ ಖಾನಾಪುರದಲ್ಲಿ ವಿಶೇಷವಾಗಿ ಬಹುತೇಕ ಈ ಗಡಿ ಗ್ರಾಮ ಪಂಚಾಯತಿಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಬೈಲೂರು. ವಿಶೇಷವಾಗಿ ಈ ಬೈಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತೀರ್ಥಕುಂಟೆ ಅಂತಕ್ಕಂಥ ಒಂದು ವಾರ್ಡ್ ಬರುತ್ತೆ. ಈ ವಾರ್ಡ್ ವ್ಯಾಪ್ತಿಯಲ್ಲಿ ಮೊದೇಕೊಪ್ಪ ಮತ್ತೆ ಕೌಲಾಪುರ ವಾಡೆ ಹೀಗೆ ಹಲವಾರು ಬರ್ತವೆ. ವಿಶೇಷವಾಗಿ ಈ ಕೌಲಾಪುರ ವಾಡೆಯಲ್ಲಿ ಒಂದು ಯಾರೋ ಪುಣ್ಯಾತ್ಮ ಒಂದು ಕೋಳಿ ಫಾರ್ಮ್ನ ಮೊದಲಿಂದನೂ ಸಹ ನಡ್ಸ್ಕೊಂತ ಪೌಲ್ಟ್ರಿ ಫಾರ್ಮ್ನ ನಡ್ಸ್ಕೊಂತ ಬಂದಿದ್ದಾನೆ. ಎಷ್ಟಿಂದ ನಡ್ಸ್ಕೊಂತ 16 ವರ್ಷದಿಂದ. ವಿಶೇಷವಾಗಿ ಅಲ್ಲಿಂದ ಇಲ್ಲಿವರೆಗೂ ಸಹ ಅಲ್ಲಿ ಬರ್ತಕ್ಕಂಥ ಒಂದು ರೀತಿ ತ್ಯಾಜ್ಯ ವಸ್ತುಗಳು, ಮತ್ತು ಅಲ್ಲಿರ್ತಕ್ಕಂಥ ವಾಸನೆಯಿಂದ ನೊಣಗಳು, ಮತ್ತು ಅಲ್ಲಿರ್ತಕ್ಕಂಥ ಏನು ಸಾಕಷ್ಟು ವಾಸನೆ ಇರ್ತಾ ಇದ್ರಲ್ಲೇ ಇಲ್ಲಿ ಕೌಲಾಪುರ ವಾಡೆ ಜನ ಪಾಪ ಇದು ಮಾಡ್ಕೊತ ಬಂದಿದ್ರು. ಯಾಕಪ್ಪ ಅಂತಂದರೆ ಆ ವ್ಯಕ್ತಿ ಯಾರೋ ಪ್ರಬಲ ವ್ಯಕ್ತಿ ಅಂತೆ. ಬಹುಶಃ ಜನಗಳಿಗಿಂತ ಪ್ರಬಲ ವ್ಯಕ್ತಿ ಯಾರೂ ದೊಡ್ಡವರಲ್ಲ, ಆಯ್ತಾ? ಯಾಕಪ್ಪ ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಯಾರೋ ಬಂದು ಪುಣ್ಯಾತ್ಮ ತನ್ನ ಪ್ರಭಾವ ಉಪಯೋಗಿಸ್ಬಿಟ್ಟು ಇಲ್ಲಿ
ಒಂದು ಕೋಳಿ ಫಾರ್ಮು ಇದು ಮಾಡಿ, ಒಂದು ಪೌಲ್ಟ್ರಿ ಫಾರ್ಮ್ ಇದು ಮಾಡಿ ಸಾಕಷ್ಟು ಇದು ಮಾಡಿದ್ದಾರೆ. ಇದರಿಂದ ನೊಣಗಳನ್ನ ಸಾಕಷ್ಟು ದಿನನಿತ್ಯ, ಈಗ ಮಳೆಗಾಲ ಬೇರೆ, ಇಂಥ ಸಂದರ್ಭದಲ್ಲಿ ನೊಣಗಳ ಸಂಖ್ಯೆ ಜಾಸ್ತಿ ಆಗಿದೆ. ಮತ್ತು ಪಾಪ ಇಲ್ಲಿರ್ತಕ್ಕಂಥವರೆಲ್ಲ ಪಾಪ ಇವ್ರದ್ದೇನು ದೊಡ್ಡ ಶ್ರೀಮಂತರಲ್ಲ, ಇವರೆಲ್ಲ ದಿನನಿತ್ಯ ದನಕರುಗಳನ್ನ ಮೇಯಿಸಿ ಪಾಪ ಜೀವನ ಮಾಡ್ತಕ್ಕಂಥವ್ರು ಪಾಪ ಇವರು ಗೌಳಿ ಜನಾಂಗ. ವಿಶೇಷವಾಗಿ ಮಾನ್ಯ ನರೇಂದ್ರ ಮೋದಿಜಿ ಅವ್ರಿಗೆ, ಮಾನ್ಯ ಏನು ಪರಿಸರ ಖಾತೆ ಸಚಿವರಿಗೆ ಮತ್ತು ಆರೋಗ್ಯ ಇಲಾಖೆ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿರ್ತಕ್ಕಂಥ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವ್ರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ದಯವಿಟ್ಟು ಇಲ್ಲಿರ್ತಕ್ಕಂಥ ನೋಡಿ ಪಾಪ ನೊಂದಿದ್ದಾರೆ, ಬೆಂದಿದ್ದಾರೆ. ಆ ವ್ಯಕ್ತಿ ಮಾತ್ರ ನನಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಯಾರು ತನ್ನ ಒಂದು ರೀತಿ ಪ್ರಭಾವ ಉಪಯೋಗಿಸ್ಬಿಟ್ರೆ ಎಂತೆಂಥವ್ರು ಸಹ ನನ್ನ ಕಾಲ್ ಕೆಳಗಡೆ ಬರ್ತಾರೆ ಅಂತಕ್ಕಂಥ ಮನೋಭಾವನೆ ಇದೆಯೇನೋ ಆತನಿಗೆ. ಆದ್ದರಿಂದ ಇವತ್ತಿಗೂ ಸಹ ಏನೋ ನೊಣಗಳು ಅದೇ ರೀತಿ ಇದ್ದಾವೆ. ಸಾಕಷ್ಟು ಅಧಿಕಾರಿಗಳು ಬಂದೋಗಿದ್ದಾರೆ, ಮನವಿ ಇಸ್ಕೊಂಡು ಹೋಗಿದ್ದಾರೆ, ಬಿಟ್ಟರೆ ಇಲ್ಲಿವರೆಗೂ ಸಹ ನೊಣಗಳು ಕಂಟ್ರೋಲ್ ಆಗಿಲ್ಲ. ಆಯಿತಾ? ಇದರಿಂದ ದಿನನಿತ್ಯ ಅನಾರೋಗ್ಯಕ್ಕೆ ಹೆಚ್ಚಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ಅನಾರೋಗ್ಯಕ್ಕೆ ತುತ್ತಾದರೆ ಯಾವ ಗೌರ್ಮೆಂಟ್ ಹಾಸ್ಪಿಟ್ಲು ಇಲ್ಲ ಇಲ್ಲೇ. ಆಯಿತಾ? ದೂರದ ಎಲ್ಗೋ ಹೋಗಬೇಕು. ಆಯಿತಾ? ಪಕ್ಕ ಒಂದು ರೀತಿ ಬೆಳಗಾವಿ ಬರುತ್ತೆ, ಪಕ್ಕ ಸುತ್ತಮುತ್ತ ಎಲ್ಲ ಕಾಡಿದೆ. ಇನ್ನು ಗ್ರಾಮ ಪಂಚಾಯತಿ ಸಹ 12 ಕಿಲೋಮೀಟ್ರ್ ದೂರದಲ್ಲಿದೆ. ಇಂಥ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೂ, ಪರಿಸರ ಪೊಲ್ಯೂಷನ್ ಕಂಟ್ರೋಲ್ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದು, ಇದನ್ನು ಟ್ವಿಟ್ಟು ಸಹ ಮಾಡ್ತೀನಿ. ದಯವಿಟ್ಟು ಸಾಕಷ್ಟು ನೊಂದಿದ್ದಾರೆ ಇಲ್ಲಿರ್ತಕ್ಕಂಥ ಪಾಪ ಜನತೆ, ಇಲ್ಲಿರ್ತಕ್ಕಂಥ ಮಕ್ಕಳುಗಳು, ಮತ್ತು ಇಲ್ಲಿರ್ತಕ್ಕಂಥ ಪಾಪ ವಯೋವೃದ್ಧ ಜನರಿದ್ದಾರೆ, ಮಹಿಳೆಯರಿದ್ದಾರೆ. ಇವ್ರ ಪರವಾಗಿ ನಾನು ಮನವಿ ಮಾಡ್ಕೊಳ್ಳೋದು, ದಯವಿಟ್ಟು ಅವನಿಗೆ ಇಲ್ಲ ಬುದ್ಧಿ ಹೇಳಿ, ಇಲ್ಲಾಂದರೆ ದಯವಿಟ್ಟು ಅದನ್ನು ಸ್ಥಳಾಂತರ ಮಾಡಿ, ಇಲ್ಲಾಂದರೆ ಬಂದ್ ಮಾಡಿಸಿ. ಯಾಕಪ್ಪ ಅಂದರೆ ನೊಣಗಳು ಕಂಟ್ರೋಲ್ ಮಾಡಲ್ಲ, ಮತ್ತು ಇಲ್ಲಿರ್ತಕ್ಕಂಥ ಅನಾರೋಗ್ಯನೂ ಇದಾಗ್ತಾ ಇದೆ. ಹೀಗಾಗ್ಬಿಟ್ರೆ ಜನ ಬದುಕೋದಂಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಆಯಿತಾ? ಹಾಗಾಗಿ ದಯವಿಟ್ಟು ಪಾಪ ಇವರು 2 ತಿಂಗಳಿಂದ ಪದೇ ಪದೇ ಮನವಿ ಮಾಡ್ಕೊಳ್ತಾ ಇದ್ರು, ಬಂದು ಭೇಟಿ ಕೊಟ್ಟು ನನ್ನ ಸಮಸ್ಯೆ ಬಗೆಹರಿಸಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ನಾನು ಬಂದು ಭೇಟಿ ಕೊಟ್ಟಿದ್ದೀನಿ. ದಯವಿಟ್ಟು ಇಲ್ಲಿ ವಾಸ್ತವ ಸ್ಥಿತಿ ಸಹ ಹತ್ರದಾಗಿದೆ. ಹಾಗಾಗಿ ದಯವಿಟ್ಟು ಆ ಅಧಿಕಾರಿಗಳು ಕೂಡಲೇ ಭೇಟಿ ಕೊಡಿ, ಬಂದು ಅವನಿಗೆ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಮಾಡಿಸಿ. ಅವನು ಅದೇಗೂ ನಿಮ್ಮ ಮಾತು ಕೇಳಿಲ್ಲ ಅಂದರೆ ಅದನ್ನು ಬಂದ್ ಮಾಡಿಸಿ, ಇಲ್ಲ ಸ್ಥಳಾಂತರ ಮಾಡಿ. ದಯವಿಟ್ಟು ಇಲ್ಲಿರ್ತಕ್ಕಂಥ ಜನತೆನ ರಕ್ಷಣೆ ಮಾಡಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ, ದಯವಿಟ್ಟು ಸಂಘಟನೆಗಳಿಗೆ ನಾನು ಮನವಿ ಮಾಡ್ಕೊಳ್ತೇನೆ. ಎಲ್ಲ ಸಂಘಟನೆಗಳು ದಯವಿಟ್ಟು ನೀವು ಎಲ್ಲರ ಕಡೆ ಸಪೋರ್ಟ್ ಮಾಡ್ತೀರಾ, ಸಂತೋಷ. ದಯವಿಟ್ಟು ಇಂಥ ಪಾಪ ದಿನನಿತ್ಯ ಈ ಒಂದು ಕೋಳಿ ಫಾರ್ಮ್ನ ಒಂದು ರೀತಿ ಆ ನೊಣಗಳಿಂದ ಇದಾಗ್ತಾವ್ರೆ. ಆ ಕೋಳಿ ಫಾರ್ಮ್ ಒಬ್ಬ ಮಾಲೀಕ ನೋಡಿದ್ರೆ ದೊಡ್ಡ ಪ್ರಬಲ ವ್ಯಕ್ತಿ ಅಂತೆ. ದಯವಿಟ್ಟು ನಿಮ್ಮಲ್ಲಿ ನಾನು ಒಬ್ಬ ಪತ್ರಕರ್ತನಾಗಿ ಮನವಿ ಮಾಡ್ಕೊಳ್ಳೋದು, ದಯವಿಟ್ಟು ಇಂಥ ಜನಗಳಿಗೆ ಸಪೋರ್ಟ್ ಮಾಡಿ. ಯಾವುದೇ ರೈತ ಸಂಘ ಇರ್ಬೋದು, ಯಾವುದೇ ಒಂದು ರೀತಿ ಶೋಷಿತ ವರ್ಗದವರ ಪರ ಹೋರಾಟ ಮಾಡ್ತಕ್ಕಂಥ ಒಂದು ರೀತಿ ಸಂಘಟನೆಗಳಿರ್ಬೋದು, ಮತ್ತು ಕನ್ನಡ ಪರ ಸಂಘಟನೆಗಳಿರ್ಬೋದು, ದಯವಿಟ್ಟು ಇಂಥವ್ರಿಗೆ ಬಂದು ಪಕ್ಷಾತೀತವಾಗಿ ಎಲ್ಲ ಪಕ್ಷದ ನಾಯಕರುಗಳು ದಯವಿಟ್ಟು ಬಂದು ಇವ್ರಿಗೆ ಸಪೋರ್ಟ್ ಮಾಡಿ, ನೈತಿಕತೆ ಬೆಂಬಲ ಸೂಚಿಸಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ. ಏನಾದರೂ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕುತ್ತಾ ಕಾದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.